ಸರ್ ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ತುಂಬಾ ಚೆನ್ನಾಗಿದೆ, ತುಂಬಾ 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 ಚೆನ್ನಾಗಿದೆ ಸಿನಿಮಾ. ಜಲಂಧರ್ನ ಎಲ್ಲರೂ ಬಂದು ನೋಡ್ಬೇಕು, ಅಷ್ಟು ಸೂಪರ್ ಆಗಿದೆ. ಯಾಕಂದ್ರೆ ಆ ಸಿನಿಮಾ ಅಲ್ಲಿ ಎಲ್ಲಾರು ಸತ್ತೋಗ್ತಾರೆ ನೋಡಿ, ಆ ಸಾವನ್ನ ನೋಡ್ತಾ ಇದ್ರೆ ನನ್ನ ಕಣ್ಣಲ್ಲೇ ನೀರು ಬರ್ತಾ ಇದೆ ಸರ್. ಇನ್ನು ಜನ ಹೆಂಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಸ್ಟ್ರಾಂಗ್ ಆದ ಒಂದು ಸ್ಟೋರಿ ಇದು. ನೀವು ಯಾರು ಮಿಸ್ ಮಾಡಂಗಿಲ್ಲ, ಬಂದು ನೋಡಿ. ನೀವು ಕೊಟ್ಟಿರೋ ದುಡ್ಡಕ್ಕೆ 200% ನಿಮ್ಗೆ ಖುಷಿ ಆಗತ್ತೆ. ಸಿನಿಮಾ ಬಂದು 100% ನೋಡಿ. ನಮ್ಮ ವಿಷ್ಣು ಅವರು ಡೈರೆಕ್ಷನ್ನು, ನಮ್ಮ ಲೋಕಿ ಅವ್ರದ್ದು ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಲೊಕೇಶನ್ಸ್ ಅಲ್ಲೂ ನೀವು ಎಲ್ಲೂ ರಾಜಿ ಆಗಂಗಿಲ್ಲ. ಯಾವ ಮಲಯಾಳಂ, ತೆಲುಗು, ಕನ್ನಡ, ಬೇರೆ ಲ್ಯಾಂಗ್ವೇಜ್, ತಮಿಳು, ಈ ಥರ ಸಿನಿಮಾಗಳಿಗೆ ಯಾವುದಕ್ಕೂ ಕಮ್ಮಿ ಇಲ್ಲ ಸರ್. ಪುಷ್ಪಕ್ಕಂತ ಕಮ್ಮಿ ಇಲ್ಲ ಸರ್. ಇದು ಅಷ್ಟು ಚೆನ್ನಾಗಿದೆ. ಅದೇ ಥರ ಅದಕ್ಕಂತಲೂ ತುಂಬ ಚೆನ್ನಾಗಿದೆ ಲೊಕೇಶನ್ಸು. ನೀವು ಬಂದು ಸಿನಿಮಾ ನೋಡಿ. ನೀವು ಎಲ್ಲರನ್ನ ನಮ್ಮನ್ನ ಆಶೀರ್ವಾದ ಮಾಡಬೇಕು. ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಮಟ್ಕ ಅಂತ. ಇವರ ನಮ್ಮ ಪ್ರೊಡ್ಯೂಸರು, ಇವರು ಮತ್ತೆ ಇವರು ನಮ್ಮಂಥವ್ರನ್ನ ಬೆಳೆಸ್ಬೇಕು ಅಂತ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಬಂದಿದೆ. ಪ್ರಮೋದ್ ಶೆಟ್ಟಿ ಸರ್ ಮೈನ್ ರೋಲ್ ಮಾಡಿದ್ದಾರೆ. ನಾವು ಇವರು ಕುನ್ನಿ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾನು ಮಟ್ಕ ಅಂತ ಮಾಡಿದ್ದೀನಿ. ಲೋಕಿ ಡಿಸ್ಕೋ ಅಂತ ಮಾಡಿದ್ದಾರೆ. ಸೊ ಎಲ್ಲಾನು ಒಂದು ಸೆಟಪ್ ಇದೆ ಸರ್. ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ. ಥಿಯೇಟರ್ಗೆ ಬಂದು ನೋಡಿ. ಜಲಂಧರ ಜೈ, ಸೂಪರ್ ಆಗಿದೆ ಸರ್. ಸಿನಿಮಾ ಲಾಸ್ಟ್ 20 ನಿಮಿಷ ಇದೆಯಲ್ಲ ಸರ್, ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ ಸಿನಿಮಾ. ಆ 20 ನಿಮಿಷ ನೀವು ನೋಡ್ತಾ ಇದ್ರೆ ನಿಮ್ ಕಣ್ಣಲ್ಲಿ ನೀರು ಬರದೆ ಯಾವೊಬ್ರು ಇರಲ್ಲ. ಆ ತರ ನಾವು ನೋಡ್ತಾ ಇದೀವಿ. ಒಂದು ಪಿನ್ ಸೈಲೆಂಟ್ ಸರ್. ಅಷ್ಟು ಯಾರು ಏನು ಮಾತಾಡ್ತಾ ಇಲ್ಲ, ಫುಲ್ಲು ಇದರಲ್ಲಿ ಲೀನವಾಗ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿದೆ. ದಯವಿಟ್ಟು ಸಿನಿಮಾನ ಬಂದು ನೋಡಿ, ನಮ್ಮನ್ನ ಆಶೀರ್ವಾದ ಮಾಡಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಜಲಂಧರ್ ಅಂತ ಹೇಳಿ ಇವತ್ತೊಂದು ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ನಾನು ಒಂದು ಪ್ರಮುಖ ಪಾತ್ರ ಕುನ್ನಿ ಅಂತ ಹೇಳಿ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ನಾನು ಆ್ಯಸ್ ಎ ಆರ್ಟಿಸ್ಟ್ ಆಗಿ ನಾನು ಸಿನಿಮಾಗೆ ಡಬ್ಬಿಂಗ್ ಮಾಡಿದ್ದೆ ಅಷ್ಟೇ. ಸಿನಿಮಾನ ಫುಲ್ ಪೇಜಲ್ಲಿ ನೋಡಿರಲಿಲ್ಲ. ಬಟ್ ಇವತ್ತು ನೋಡಿದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸಿನಿಮಾ. ನನಗೆ ಇಷ್ಟ ಆಗೋದಕ್ಕಿಂತ ಹೆಚ್ಚಾಗಿ ಬಂದಿದ್ದಂಥ ಪ್ರೇಕ್ಷಕರ ರೆಸ್ಪಾನ್ಸ್ ಹೇಗಿತ್ತು ಅಂತ ನೋಡ್ತಿದ್ವಿ. ಅವ್ರದ್ದು ಅಷ್ಟೇ ಅಲ್ಟಿಮೇಟ್ ಆಗಿತ್ತು. ಒಟ್ಟಾರೆಗೆ ಹೇಳಬೇಕಂದ್ರೆ ಸಿನಿಮಾ ಒಂದು ಟೆಕ್ನಿಕಲ್ ಆಗಿ ತುಂಬ ಚೆನ್ನಾಗಿದೆ. BGM ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ಅಂತೂ ಅದ್ಭುತವಾಗಿದೆ. ಎಲ್ಲ ಕಲಾವಿದರ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ಇದಕ್ಕೆಲ್ಲದಕ್ಕೂ ಶಕ್ತಿ ತುಂಬಿದ್ದು ನಮ್ಮ ನಿರ್ಮಾಪಕರು. ಅವ್ರ ಕೆಲಸ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ನಮ್ಮ ನೆಲದ ಸೊಗಡಿನ ಸಿನಿಮಾ, ನಮ್ಮ ಕನ್ನಡದ ನಮ್ಮ ಮೂಲ ಬುಡಕಟ್ಟಿನ ಒಂದು ಅದ್ಭುತವಾದಂಥ ಸಿನಿಮಾ ಅಂತಲೇ ಹೇಳಬೇಕಾಗತ್ತೆ. ನೀವು ಕಾಂತಾರ ಈ ರೀತಿಯಾದಂಥ ಒಂದಷ್ಟು ಸಿನಿಮಾಗಳನ್ನು ನೋಡಿದಾಗ ಹೇಗೆ ಆ ಒಂದು ಫೀಲ್ ಅಂತ ಅನುಭವಿಸ್ತಿರೋ, ಅದೇ ಫೀಲನ್ನು ಈ ಸಿನಿಮಾ ಕೂಡ ನಿಮ್ಗೆ ಅದನ್ನು ಕೊಡುತ್ತೆ. ಅವ್ರು ಹೇಳಿದಾಗ 20 ನಿಮಿಷ ಅಂತಂದ್ರು. ಆ 20 ನಿಮಿಷಕ್ಕೆ ಇನ್ನು ಮಿಕ್ಕಿದಷ್ಟು ಸಾಥ್ ಕೊಟ್ಟಿರೋದ್ರಿಂದ ಆ 20 ನಿಮಿಷ ನಿಮಗೆ ಅದ್ಭುತ ಅಂತ ಅನಿಸುತ್ತೆ. ಹಾಗೆ ಇಡೀ ಸಿನಿಮಾ ನಮ್ಮನ್ನು ಕಟ್ಕೊಬಂದಿರೋ ರೀತಿ ಆ ಕ್ಲೈಮ್ಯಾಕ್ಸಲ್ಲಿ ನಮ್ಮನ್ನು ಅಷ್ಟು ಚೆನ್ನಾಗಿ ಕೂರಿಸುತ್ತೆ. ಸೊ ದಯವಿಟ್ಟು ತಮ್ಮಲ್ಲೆಲ್ಲ ಕೇಳ್ಕೊಳ್ಳೋದು ಇಷ್ಟೇ, ಸಿನಿಮಾನ ನೋಡಿ. ನೀವು ಖಂಡಿತ ಇಷ್ಟಪಡ್ತೀರಾ. ಇವತ್ತು ನಿಮಗೆ 99 ಕೂಡ ಇದೆ. ಎಲ್ಲ ಕಡೆ ಹೋದರೆ 99 ಟಿಕೆಟ್ ಇದೆ. ಸೊ ದಯವಿಟ್ಟು ಎಲ್ಲೋ ಹೋಗಿ ಏನಕ್ಕೋ ಒಂದು ಖರ್ಚು ಮಾಡಿಬಿಡ್ತೀರಾ. ಬಟ್ ನಮ್ಮ ಕನ್ನಡ ಸಿನಿಮಾಗೋಸ್ಕರ, ನಮ್ಮ ಕಲಾವಿದರಿಗೋಸ್ಕರ, ಎಲ್ಲರಿಗೋಸ್ಕರ ಈ ಒಂದು ಸಲ ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯನ ನಿಮ್ಮ ಯಾರು ನೋಡಕ್ಕೆ ಬರ್ತಾರೋ ಅವ್ರಿಗೆ ಹಂಚ್ಕೊಳ್ಳಿ, ಅಥವಾ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ. ಆಗಲೇ ನಮ್ಮಂಥ ಕಲಾವಿದರ ಪರಿಶ್ರಮಕ್ಕೆ, ನಿರ್ಮಾಪಕರು ಹಾಕಿರೋಂಥ ಬಂಡವಾಳಕ್ಕೆ ಒಂದು ಬೆಲೆ ಬರುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು 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 ಸಿನಿಮಾನ ನೋಡಿ, ಜಲಂಧರವನ್ನು ನೋಡಿ. ನೀವು ಖಂಡಿತ ಇಷ್ಟಪಡ್ತೀರಾ. ನಿಮ್ಮ ಸಿನಿಮಾ ಅದು, ಖಂಡಿತ ನೀವು ಇಷ್ಟಪಡ್ತೀರಾ. ಹಲೋ, ಮೂವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಸಸ್ಪೆನ್ಸ್ ಆಗಿತ್ತು. ಇದರಲ್ಲಿ ಕ್ಯಾರೆಕ್ಟರ್ ಹೇಗಿದೆ ಅಂತಂದರೆ ಯಾರು ನೆಗೆಟಿವ್ ಶೇಡು, ಯಾರು ಪಾಸಿಟಿವ್ ಶೇಡು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಆ್ಯಸ್ ಆ್ಯನ್ ಆರ್ಟಿಸ್ಟ್ ಆಗಿ ಕೆಲವ್ರು ಏನು ಮಾಡ್ತಿರ್ತಾರೆ, ಟೆಕ್ನಿಷಿಯನಲ್ಲಿ ನೋಡ್ತಿರ್ತಾರೆ. ಟೆಕ್ನಿಷಿಯನ್ ಆಗಿ ಯಾವ ಥರ ತೊಗೊಂಡಿರ್ತಾರೆ, ಮ್ಯೂಸಿಕ್ ಯಾವ ಥರ ಇದೆ ಅನ್ನೋದ್ರಲ್ಲಿ ಗಮನ ಕೊಡ್ತಿರ್ತಾರೆ. ಬಟ್ ಇದರಲ್ಲಿ ಗಮನ ಕೊಡೋ ಥರ ಇಲ್ಲ. ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂದರೆ, ಫೈಟಿಂಗಿಂದ ಹಿಡಿದು ಸಸ್ಪೆನ್ಸ್ ಆಗಲಿ ಅಥವಾ ಹೀರೋಯಿಸಮ್ ಆ ಥರ ಏನೂ ತೊಗೊಂಡಿಲ್ಲ. ಎಷ್ಟು ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ತಗೊಂಡಿದ್ದಾರೆ ಅಷ್ಟೇ ನಾನು ಹೇಳ್ಬಲ್ಲೆ. ನೀರಿನ ಕಾನ್ಸೆಪ್ಟ್ ತೊಗೊಂಡಿದ್ದಾರಲ್ಲ, ಏನೋ ಒಂಥರ ಡಿಫ್ರೆಂಟ್ ಇದೆ. ಜಲಂಧರ ಮುಂಚೆ ನನಗೆ ಅರ್ಥ ಆಗಲಿಲ್ಲ ಏನಿರ್ಬೋದು ಅಂಥೇಳಿ. ಸೊ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು. ಆ್ಯಂಡ್ ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ. ಎಷ್ಟು ಸಖತ್ತಾಗಿದೆ ಅಂತ. ಮ್ಯೂಸಿಕ್ ಅಂತೂ ಆಸಮ್. ನನ್ನ ಮ್ಯೂಸಿಕ್ ಇದರಲ್ಲೂ ನನಗೆ ತುಂಬ ಇಷ್ಟ ಆಯಿತು. ಸಿನಿಮಾ
ತುಂಬಾ ಚೆನ್ನಾಗಿ ಪ್ರಮೋದ್ ಶೆಟ್ಟಿ ಅವರು ಹೀರೋ ಆಗಿ ಮೋಡಿ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ. ಹೇಗೆ ಅನ್ಸ್ಕೊಂಡ್ರು ಅವ್ರ acting? ಅಯ್ಯೋ ತುಂಬಾ ಚೆನ್ನಾಗಿದೆ. ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಇದರಲ್ಲಿ ಈ ತರ ಇಷ್ಟು ಡಿಫ್ರೆಂಟ್ ಆಗಿ ಅವ್ರ ಕ್ಯಾರೆಕ್ಟರ್ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿದೆ. ಒಟ್ಟಲ್ಲಿ ನೀವು ಖಂಡಿತ ಥಿಯೇಟ್ರಿಗೆ ಬಂದು ನೋಡ್ಲೇಬೇಕು. ಬಿಕಾಸ್ ಯಾಕಂತಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಇದರಲ್ಲಿ ಯಾರು ನೆಗೆಟಿವ್ ಇದ್ದಾರೆ ಪಾಸಿಟಿವ್ ಇದ್ದಾರೆ. ನೀವು ಅನ್ಕೋಬಹುದು ಇವರ ಅಂತೇಳಿ, ಅಲ್ಲ ಆಮೇಲೆ ನೆಕ್ಸ್ಟ್ ಅನ್ಸುತ್ತೆ ಇವ್ರು ಒಳ್ಳೆಯವರು ಅಂತ. ಅದರಲ್ಲಿ ಕೊನೆಗೂ ನಿಮ್ಗೆ ಗೊತ್ತಾಗಲ್ಲ, ಲಾಸ್ಟಿಗೆ ಗೊತ್ತಾಗತ್ತೆ ಏನು ಅಂತೇಳಿ. ಸೊ ಎಲ್ರು ನೋಡ್ರಿ ಅಂತ ಹೇಳ್ತೀನಿ. ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ನೆನ್ನೆ ರಾತ್ರಿ ನಿದ್ದೆ ಬಂದಿಲ್ಲ ನನಗೆ. ಐ ಥಿಂಕ್ ನನ್ನ PU ಟೈಮಲ್ಲೂ ಈ ರೇಂಜಿಗೆ ಅಷ್ಟೊಂದು ಟೆನ್ಷನ್ ಆಗಿಲ್ಲ ಅನ್ಸುತ್ತೆ. ನೆನೆ ಮಲ್ಕೊಂಡಾಗ ನಾನು 2 ಗಂಟೆ ಅಷ್ಟು ನಿದ್ದೆ ಬರ್ತಲ್ಲ. ಎಲ್ರಿಗೂ ಮೆಸೇಜ್ ಹಾಕ್ತಾ ಇದೀನಿ, ನಾಳೆ ಫಸ್ಟ್ ಶೋ ಇದೆ, ದಯವಿಟ್ಟು ಸಿನಿಮಾ ನೋಡಿ. ಎಲ್ಲರೂ ವಾಟ್ಸಪ್ಪಲ್ಲಿ ನಮ್ಮ DP ಹಾಕಿದ್ರು, ಸೊ ನಾಳೆ ರಿಲೀಸ್ ಆಗ್ತದೆ ಅಂತ. ಸೊ ಕಂಪ್ಲೀಟ್ ಆಗಿ ನನಗೆ ಹ್ಯಾಂಗ್ ಓವರ್ ಥರನೇ ಆಗೋಗಿತ್ತು. ಆ್ಯಂಡ್ ಆಫ್ಟರ್ 10 ವರ್ಷ ಆದಮೇಲೆ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಜಲಂಧರ ಸಿನಿಮಾ ನೋಡ್ತಿದ್ದೀನಿ. ತುಂಬ ಖುಷಿ ಆಯಿತು. ಬಿಕಾಸ್ ಅಧ್ಯಕ್ಷದಲ್ಲಿ ನಾನು ಮಾಡಿದ್ದಾಗ 2014 ಅದು ರಿಲೀಸ್ ಆಗಿದ್ದು. ಆ್ಯಂಡ್ ಈ ಸತಿ ಇದು 2024, ಆಲ್ಮೋಸ್ಟ್ 10 ಇಯರ್ಸ್ ಆಯಿತು. ಅವಾಗ ನಾನು ಮಿಸ್ ಮಾಡಿಕೊಂಡೆ. ಫಸ್ಟ್ ಡೇ ಫಸ್ಟ್ ಶೋ ಹೋಗಿರಲಿಲ್ಲ. ಎಲ್ರಿಗೂ ನನ್ನ ಹೆಸರು ಗೊತ್ತಿಲ್ಲ, ಬರೀ ಚಿಕನ್ ಉಂಡೋ ಅಂತ ಮಾತ್ರ ಗೊತ್ತು. ಯಾರೋ ನೋಡಿದ್ರು ಹಾಗೆ ಕರೆಯೋರು. ನಾನು ಹೋಗ್ಬೇಕಿತ್ತಲ್ಲ, ನಾನು ಆಗ ಸಿನಿಮಾ ಹೊಸದಲ್ವಾ, ನಂಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಅದನ್ನೆಲ್ಲ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಒಂದು ಚಿಕ್ಕ ಮಗು ಥರ ಬಂದು ಇವತ್ತು ಆಡಿಯನ್ಸ್ ಮುಂದೆ ಕೂತ್ಕೊಂಡು ನೋಡಿದೆ. ತುಂಬ ಖುಷಿ ಆಯಿತು. ಬಿಕಾಸ್ ಎಲ್ಲರೂ ನಮ್ಮ ಸಿನಿಮಾ ಅಂತ ಹೊಗಳ್ಕೊತಾರೆ. ನಾನು ಯಾವತ್ತೂ ಹಂಗೆ ಮಾಡಿಲ್ಲ. ಈ ಸಿನಿಮಾನೂ ಅಷ್ಟೇ, ಅದು ಒಂದು ಲೆವೆಲ್ಗೆ ತೊಗೊಂಡೋಗಿದೆ. ಬಿಕಾಸ್ ಅದು ಸ್ಟೋರಿ, ಡೈರೆಕ್ಷನ್ನು, ಅದು DOP, ಸಾಂಗ್ ಇರ್ಬೋದು, ಅದ್ರದ್ದು ರಿವ್ಯೂ ಇರ್ಬೋದು. ಬಿಕಾಸ್ ಆಡಿಯನ್ಸ್ನ ನೀವು ಕೇಳಿರ್ಬೋದು, ತುಂಬ ಜನ ಸಖತ್ ಎಂತೂಸಿಯಾಸಿಕ್ ಆಗಿ ಹೇಳ್ತಿದ್ದಾರೆ. ಅಂದರೆ ಪಾಸಿಟಿವ್ ವೈಬ್ಸ್ ಇದೆ. ಬಿಕಾಸ್ ಕನ್ನಡ ಸಿನಿಮಾ ಬರೋದೇ ಕಮ್ಮಿ. ಕೆಲವೊಂದು ಸಿನಿಮಾ ಶೂಟಿಂಗ್ ಮಾಡ್ತಾರೆ, ಅದನ್ನು ಥಿಯೇಟ್ರಿಗೆ ತೊಗೊಂಬರೋಷ್ಟರಲ್ಲಿ ತುಂಬ ಕಷ್ಟಗಳಿರುತ್ತೆ. ಅದನ್ನೆಲ್ಲ ಎದುರಿಸಿ ನಮ್ಮ ಲೋಕಿ ಮತ್ತು ವಿಷ್ಣು ಸರ್ ಇರ್ಬೋದು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು, ಅವರೆಲ್ಲ ಮಾಡಿರೋದು ನಮಗೆ ತುಂಬ ಖುಷಿ ಆಯಿತು. ಬಿಕಾಸ್ ಇದೊಂಥರ ನಮಗೆ ಬೇರೆ ಪ್ರೊಫೆಷನ್ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಇದೊಂದೇ ಪ್ರೊಫೆಷನ್. ಇದು ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ. ಯಾಕಂದರೆ ಈ ಥರ ಕಾನ್ಸೆಪ್ಟ್ ಅಥವಾ ಈ ಥರ ಸಬ್ಜೆಕ್ಟ್ ಎಲ್ಲೂ ನಾನು ನೋಡಿಲ್ಲ ಇಲ್ಲಿ ತನಕ. ನೀರಿನ ಬಗ್ಗೆ ಮಾಡಿರೋದಂತೂ ನಾನು ನೋಡೇ ಇಲ್ಲ. ಎಲ್ಲೂ ಯಾರಿಗೂ ಬೋರಿಂಗ್ ಆಗಲ್ಲ. ಈಗ ನಾನೇ ಸಿನಿಮಾ ಕೂತ್ಕೊಂಡು ನೋಡುವಾಗ್ಲೂ ಕೆಲವೊಂದು ಟೈಮು ಒಂಚೂರು ಲ್ಯಾಗ್ ಆಯ್ತೇನೋ ಅಂತ ಅನ್ಕೋಬೋದು ಅಂತ ಅನ್ಕೊತಿದ್ದೆ. ಬಟ್ ಒಂದು ಚೂರು ಲ್ಯಾಗ್ ಆಗ್ತಾನೆ ನಿಮ್ಮನ್ನು ಆರಾಮಾಗಿ ಗ್ರಿಪ್ ಆಗಿ ನಿಮ್ಮ ಸೀಟಲ್ಲೇ ಕೂರಿಸ್ಕೊಂಡು ಏನಾಗ್ಬೋದು ಅಂತ ನಿಮ್ಮ ತಲೆಗೆ ಆಲ್ರೆಡಿ ಹುಳ ಬಿಡ್ಬಿಡ್ತೀವಿ. ಅದನ್ನು ನೀವು ಕ್ಯೂರಿಯಸ್ಸಿ ಆಗಿ ಕರೆಕ್ಟಾಗಿ ಅದು ಅನಲೈಸ್ ಮಾಡಿಕೊಂಡು ನೀವು ಡಿಗ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬಟ್ ಆದರೆ ಕೊನೆಯಲ್ಲಿ ಗೊತ್ತಾಗುತ್ತೆ. ನನ್ನ ಪಾತ್ರ ಅಂತೂ ಐ ಥಿಂಕ್ ಇಟ್ ಈಸ್ ಸಮ್ವಾಟ್ ಡಿಫ್ರೆಂಟ್. ಯಾಕಂದರೆ ಹಳ್ಳಿ ಹುಡುಗಿ ಥರ ಮುಂಚೆನೂ ಮಾಡಿದ್ದೆ, ಇದರಲ್ಲೂ ಮಾಡಿದ್ದೀನಿ. ಬಟ್ ಆದರೆ ಇದರಲ್ಲಿ ಟ್ವಿಸ್ಟ್ ಇದೆ. ಸೊ ನೀವೆಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬರಬೇಕು, ಸಿನಿಮಾ ನೋಡಬೇಕು. ಜಲಂಧರ ನಿಜವಾಗ್ಲೂ ನೀವು 100 ರೂಪಾಯಿ ಕೊಟ್ಟರೆ ಅದಕ್ಕಂತೂ ಯಾವುದೇ ಮೋಸ ಅಂತೂ ಇಲ್ಲ ಗುರು ಅಂತಲೇ ನಾನು ಹೇಳ್ತೀನಿ. ಸೊ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ. ದಯವಿಟ್ಟು ಈ ನಮ್ಮ ಬಡ ಕಲಾವಿದರನ್ನು ಬೆಳೆಸಿ ಹರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಿಂದಿನ ಸಿನಿಮಾಗಳಲ್ಲಿ ಹೀರೋಯಿನ್ ಫ್ರೆಂಡ್ ಆ ಥರದ ಕ್ಯಾರೆಕ್ಟರ್, ಕಾಮಿಡಿ ಕ್ಯಾರೆಕ್ಟರ್ ಎಲ್ಲ ಮಾಡ್ಕೊಂಡು ಬಂದ್ರೆ ಹೌದು. ಒಂದು ಪೂರ್ಣ ಪ್ರಮಾಣದ ನಾಯಕಿ ಆಗಿದ್ದಾರೆ ಈ ಸಿನಿಮಾದಲ್ಲಿ. ಅದು ಎಷ್ಟು ಖುಷಿ ಇದೆ ಅಂತಂದ್ರೆ ಬೇಸಿಕಲಿ ನಾನು ಥಿಯೇಟರ್ ರಂಗಭೂಮಿಯಲ್ಲಿ ಮಾಡಿದ್ದು ಅಭಿನಯ ತರಂಗ ಅಂತ. ನನ್ನ ಗುರುಗಳು ಬಂದು ಗೌರಿ ದತ್ತು. ಇವತ್ತು ನಾನು ಅವ್ರನ್ನ ನೆನೆಸ್ಕೊತೀನಿ. ಅವ್ರು ಯಾವತ್ತೂ ಹೇಳಲಿಲ್ಲ ಚಿಕ್ಕದು ಅಥವಾ ದೊಡ್ಡ ಪಾತ್ರ ಅಂತ, ಯಾವತ್ತೂ ನಮ್ಮನ್ನು ಕಡೆಗೆ ಅನಿಸಿಲ್ಲ. ಯಾವುದೇ ನಾಟಕಗಳಲ್ಲಿ ಸುಮ್ಮನೆ ನಿಂತಿದ್ರು ಆ ಪಾತ್ರಕ್ಕೂ ಒಂದು ಶಿಸ್ತಿರುತ್ತೆ, ಆ ಪಾತ್ರಕ್ಕೂ ಒಂದು ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಅದು ನಮಗೆ ಗೊತ್ತಿರಲ್ಲ. ಸೊ ಅದನ್ನೆಲ್ಲ ನಮ್ಗೆ ಹೇಳ್ಕೊಟ್ಟಿರೋದ್ರಿಂದ ಐ ಥಿಂಕ್ ನನಗೇನು ಇದು ಅಂದರೆ, ಬೇರೆದ್ರಲ್ಲಿ ನೀವು ನೋಡಿರ್ಬೋದು, ಕಾಮಿಡಿ ನೋಡಿರ್ಬೋದು, ಅಂದರೆ ಟೈಮ್ ಲಿಮಿಟ್ ಸ್ವಲ್ಪ ಕಮ್ಮಿ ಇರ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಟೈಮ್ ಲಿಮಿಟ್ ಜಾಸ್ತಿ ಇದೆ. ಆ್ಯಂಡ್ ಸ್ವಲ್ಪ ಇನ್ನೊಂದಷ್ಟು ಆ್ಯಕ್ಟ್ ಮಾಡೋಕೆ ನಮಗೆ ಒಂದು ಸ್ಪೇಸ್ ತುಂಬ ಇದೆ. ಅದನ್ನು ಖುಷಿ ಪಡ್ತೀನಿ. ಚಿಕ್ಕದು ಪುಟ್ಟದು ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ಟೈಮ್ ಜಾಸ್ತಿ ಸಿಗ್ಲಿ ಗುರು ನನಗೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅನ್ನೋದನ್ನ ಮಾತ್ರ ಅನ್ಕೊತೀನಿ. ಬಟ್ ನೀವು ಹೇಳಿದ್ದು ತುಂಬ ಥ್ಯಾಂಕ್ಸ್. ಅದನ್ನೆಲ್ಲ ರೆಕಗ್ನೈಸ್ ಮಾಡಿ ಹೇಳ್ತಿದ್ದೀರಾ. ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು, ಇನ್ನೊಂದಷ್ಟು ಜನರ ಮನಸ್ಸನ್ನ ಗೆಲ್ಲಬೇಕು ಅನ್ಕೊತಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.